ಮನೆಗೆ ಯಾರ ನೆಂಟರು ಬಂದಿರು ಮತ್ತು ಟೈಮ್ ಕಮ್ಮಿ ಇತ್ತಂದ್ರೆ ಝಟ್ಪಟ್ ಅಂತ ಬರೀ 10 ನಿಮಿಷನಾಗ ಈ ರೆಸಿಪಿ ಅವರಿಗೆ ಮಾಡಿಕೊಡ್ರಿ. ಆಮೇಲೆ ಅದರದ್ದು ಕಮಾಲ್ ನೋಡ್ರಿ. ನೀವು ಏನು ಮಾಡಿನ್ರಿ ಅಂತಂದ್ರೆ ಒಂದು ಕಡಾಗಿ ಒಂದಿಷ್ಟು ತುಪ್ಪ ಒರೆಸಿ 1 ಲೀಟರು ನಾನು ಹಾಲು ಇದ್ರಾಗ ಸೇರಿಸಿನ್ರಿ. ಮತ್ತು ಈಗ ಇದ್ರಾಗ ಒಂದು ಅರ್ಧ ಬಟ್ಟಲು ಇಲ್ಲಿ ಹಾಲಿನ ಪುಡಿ ಸೇರಿಸ್ಲತ್ತೀನಿ ರೀ. ಇತ್ತಂದ್ರೆ ಸೇರಿಸ್ರಿ, ಇಲ್ಲ ಅಂದ್ರೆ ನಡೀತದ್ರಿ. ಅದರ ಈ ಪುಡಿ ಹಾಕೋದ್ರಿಂದ ಭಾಳ ಮಸ್ತ್ ಫ್ಲೇವರ್ ಬರ್ತದ್ರಿ ನಮ್ಮದು ಈ ಸ್ವೀಟ್ನಾಗ. ಈಗ ಹಾಲಿನ ಪುಡಿ ಹಾಕಿದ್ಮೇಲೆ ಏನು ಮಾಡಬೇಕಾಗ್ತದ್ರಿ, ನಾವು ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಈಗ ದೊಡ್ಡೂರಿನಾಗೆ ನಾ ಈ ಹಾಲಿಗೆ ಬಿಟ್ಬಿಡ್ತೀನಂತ್ರಿ. ಅಷ್ಟೇ ಆವಾಗ ಕೈ ಆಡಿಸ್ಕೊತಾ ಇರಬೇಕಾಗ್ತದ್ರಿ. ನಾ ಇಲ್ಲಿ ಒಂದು 4 ಬ್ರೆಡ್ ಪೀಸ್ಗಳು ತೊಗೊಂಡಿನ್ರಿ. ಈಗ 1 ಲೀಟರ್ ಹಾಲಿಂದು ನಾವು ಇಲ್ಲಿ ಮಾಡ್ಕೊಳತ್ತಿದ್ದೇವೆ ಅಂತಂದ್ರೆ 4 ಪೀಸ್ಗಳು ಸಾಕಾಗ್ತಾವ್ರಿ. ಈಗ ಇವಕ್ಕೆ ಹಾಗೆ ಹಾಕೊಳ್ಳೋದು ಬ್ಯಾಡ್ರಿ. ನಾವು ಈ ಎಡ್ಜಸ್ ಏನವಲ್ರಿ ತುದಿಗಳು ಅವಕ್ಕೆಲ್ಲ ಹಿಂಗೆ ಕಟ್ ಮಾಡಿ ತಂದೀನಿ. ಮತ್ತು ಈಗ ಸಣ್ಣ ಪೀಸಸ್ನಾಗ ಹಿಂಗೆ ಕಟ್ ಮಾಡ್ಕೊತೀನಂತ್ರಿ, ಅಂದ್ರೆ ತುಕಡಿಗಳು ಮಾಡಿ. ಈಗ ಇದ್ರದ್ದು ಒಂದು ಪುಡಿ ಮಾಡ್ಕೊಂಡು ತರ್ತೀನಿ ರೀ. ಪೂರ್ತಿ ಫೈನ್ ಪುಡಿನೂ ಆಗ್ಬೇಕಂತೇನಿಲ್ಲ, ಸ್ವಲ್ಪ ದಪ್ಪ ಇದ್ರೂ ನಡೀತದ್ರಿ. ಈ ಥರ ಮಾಡಿ ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ. ಈಗ ನಮ್ಮ ಹಾಲನ್ನು ಚೆಕ್ ಮಾಡ್ಕೊಳ್ಳಮ್ಮಂತ್ರಿ. ನೋಡ್ರಿ, ಈಗ ಕುದಿ ಹೊಂಟದ್ರಿ. ಹಾಗೆ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ನಾವು ಕುದಿಸ್ಬೇಕಾಗ್ತದೆ. ಒಂದು 2-3 ನಿಮಿಷ ಇದಕ್ಕೆ ನಾವು ಕುದಿಸ್ಬೇಕಾಗ್ತದ್ರಿ. ನೀವು ಹಾಲಿನ ಪುಡಿ ಹಾಕಿಲ್ಲ ಅಂತಂದ್ರೆ ಒಂದು 10-15 ನಿಮಿಷ ಕುದಿಸ್ಬೇಕಾಗ್ತದೆ. ನೋಡ್ರಿ, ಈಗ ಒಂದು 3-4 ನಿಮಿಷ ಆಗ್ಯಾದ್ರಿ. ಈಗ ಇದ್ರಾಗ ನಾವೇನು ಪುಡಿ ಮಾಡಿಟ್ಕೊಂಡಿದ್ದೇವಲ್ರಿ ಬ್ರೆಡ್ಡು, ಅದು ತಂದು ಇದ್ರಾಗ ಹಾಕ್ಬಿಡ್ತೀನಂತ. ಇದು ಹಾಕಿದ್ಮೇಲೂ ಒಂದು 2-3 ನಿಮಿಷ ನಾವು ಇದಕ್ಕೆ ಕುದಿಸ್ಬೇಕಾಗ್ತದ್ರಿ. ಈ ಬ್ರೆಡ್ ಪುಡಿ ಹಾಕೋದ್ರಲಿಂದ ನಮ್ಮ ಸ್ವೀಟ್ ಇಲ್ಲಿ ಏನಾಗ್ತದ್ರಿ, ಸ್ವಲ್ಪ ಘಟ್ನೂ ಆಗ್ತದ್ರಿ ಮತ್ತು ಟೇಸ್ಟಿನೂ ಆಗ್ತದ್ರಿ. ಒಂದು 2-3 ನಿಮಿಷ ಆದಮೇಲೆ ಇದ್ರಾಗ ಒಂದು 4 ಟೇಬಲ್ ಸ್ಪೂನು ಸಕ್ಕರೆ ಇಲ್ಲಿ ತೊಗೊಂಡೀನಿ. ಅದ್ರಾಗ 3 ಸ್ಪೂನು ಈಗ ಸದ್ಯಕ್ಕೆ ಹಾಕ್ತೀನಿ ರೀ, ಮತ್ತು 1 ಸ್ಪೂನು ಸೈಡಿಗೆ ಇಟ್ಬಿಡ್ತೀನಂತ. ಹಾಗೆ ಒಂದಿಷ್ಟು ಕೇಸರಿ ದಳಗಳು ಹಾಲಾಗಿ ನೆನೆಯಾಕೆ ಇಟ್ಟಿದ್ರಿ, ಅವನು ತಂದು ಇದ್ರಾಗೆ ಹಾಕ್ಬಿಡ್ತೀನಂತ. ಈಗ ಇವೆಲ್ಲ ಹಾಕಿದ್ಮೇಲೆ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೋತಾ ಮತ್ತು ಸ್ವಲ್ಪ ಕುದಿಲಾಕ ಬಿಟ್ಬಿಡ್ತೀನಂತ್ರಿ. ಮತ್ತು ಒಂದು 2-3 ನಿಮಿಷ ಕುದಿಸ್ತೀನಂತ. ಮತ್ತು ಇಲ್ಲಿ ನೋಡ್ರಿ, ಒಂದಿಷ್ಟು ಡ್ರೈ ಫ್ರೂಟ್ಸು ಹಿಂಗೆ ಕಟ್ ಮಾಡಿ ಸೇರಿಸೀನಿ. ಮತ್ತು ಒಂದು 4 ಇಲಾಚಿ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕ್ಬಿಡ್ತೀನಂತ. ಹಾಕಿದ್ಮೇಲೆ ಈಗೇನು ನಮಗೆ ಜಾಸ್ತಿ ಕುದಿಸೋದು ಬೇಕಾಗಲ್ರಿ. ಚಂದ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು 2-3 ನಿಮಿಷ ಕುದಿಸ್ತಾರೆ ಸಾಕ್ರಿ. ಅಷ್ಟೇ ರೀ. ನೋಡ್ರಿ, ನಿಮಗೆ ಇನ್ನು ಈಗ ಅಳಸ ಅನ್ನಿಸ್ಲತ್ತಿರ್ಬೇಕ್ರಿ. ಆರದ್ಮೇಲೆ ಗಟ್ಟಿ ಆಗ್ತದ್ರಿ. ಈಗ 1 ಚಮಚ ಸಕ್ಕರೆ ಏನು ನಾವು ಉಳಿಸ್ಕೊಂಡು ಇಟ್ಕೊಂಡಿದ್ದೇವಲ್ರಿ, ಅದಕ್ಕೆ ಏನು ಮಾಡ್ತೀನಿ ರೀ ಅಂತಂದ್ರೆ ಈ ಪ್ಯಾನಿನಾಗ ಹಿಂಗೆ ಈವನಾಗಿ ಎಲ್ಲ ಕಡೆ ಹಾಕ್ಬಿಡ್ತೀನಂತ. ಮತ್ತು ನೋಡ್ರಿ, ಉರಿ ಅಂತೂ ಪೂರ್ತಿ ಸಣ್ಣದೇ ಇಡಬೇಕ್ರಿ, ಜಲ್ದಿ ಆಗಲಿ ಅಂತ. ನಾವು ಹೈ ಫ್ಲೇಮ್ನಾಗ ಏನಾರ ಇಟ್ಟೇವಂತಂದ್ರೆ ಅದು ಹೊತ್ತೋಗ್ಬಿಡ್ತದೆ. ಹಿಂಗೆ ಸ್ಲೋಲಿ ಏನಾಗಬೇಕ್ರಿ ಅಂತಂದ್ರೆ ಅದು ಮೆಲ್ಟ್ ಹಾಕೋತಾ ಹೋಗ್ಬೇಕ್ರಿ. ನಮ್ಮ ಸಕ್ಕರೆ ಕರಗಬೇಕ್ರಿ. ನೋಡ್ರಿ, ಈ ಥರ ನೀರು ಥರ ಹಾಕಬೇಕು. ಎಕ್ಸ್ಟ್ರಾ ನೀರೇನು ಹಾಕೋದು ನಮಗೆ ಬೇಕಾಗಿಲ್ಲರಿ. 1 ಸ್ಪೂನ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೋತಾ ಒಂದು ಬಣ್ಣ ಬರತನ ನಾವು ಇದಕ್ಕೆ ಬಿಡಬೇಕಾಗ್ತದೆ. ನಿಮಗೆ ಕಮ್ಮಿ ಬಣ್ಣ ಬೇಕಂತಂದ್ರೆ ಜಲ್ದಿನೇ ತೆಗೀರಿ. ಅದನ್ನು ಇಲ್ಲಿ ಸ್ವಲ್ಪ ಡಾರ್ಕ್ ಕಲರೇ ಮಾಡ್ಕೊಳತ್ತೀನಿ ರೀ. ನೋಡ್ರಿ, ಇಷ್ಟ ಆಗ್ಯದಲ್ಲ, ಇಷ್ಟಕ್ಕೂ ತೆಗಿಬೋದು. ಆದರೆ ನಂಗೆ ಇನ್ನೂ ಸ್ವಲ್ಪ ಡಾರ್ಕ್ ಬೇಕ್ರಿ. ಹೀಗಾಗಿ ನಾನು ಇನ್ನೂ ಸ್ವಲ್ಪ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ. ಈಗ ನೋಡ್ರಿ, ಇದಕ್ಕೆ ತಂದು ನೋಡ್ರಿ ಯಾವ ಥರ ಬಣ್ಣ ಬಂದದಂತ. ಇದು ತಂದು ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಹಾಕಿ ಒಂದು ಫೈನಲ್ ಮಿಕ್ಸು ಕೊಟ್ಬಿಡಮಂತ್ರಿ. ಇದು ಹಾಕೋದ್ರಲಿಂದ ನಮ್ಮ ಸ್ವೀಟ್ದು ಫ್ಲೇವರ್ನು ಭಾಳ ಚಲೋ ಬರ್ತದ್ರಿ. ಹಾಗೆ ನೋಡ್ಲಾಕ್ನು ನೋಡ್ರಿ ಬಣ್ಣ ಯಾವ ಥರ ಬಂದದಂತ. ಹೀಗಾಗಿ ಇದು ನಾವು ಹಾಕಲೇಬೇಕ್ರಿ. ಹಾಕ್ದ್ರೆ ಭಾಳ ಚಲೋ ರೀ. ಇಲ್ಲ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಹಾಕಲ್ದೇನು ಮಾಡ್ಬೋದು. ಅದರ ಹಾಕ್ದ್ರೆ ಇನ್ನೂ ಸ್ವಲ್ಪ ಇದರದ್ದು ಟೇಸ್ಟು ಎನ್ಹಾನ್ಸ್ ಆಗ್ತದ್ರಿ. ಈಗ ನೋಡ್ರಿ, ಚಂದ ಎಲ್ಲ ಕಡೆ ಮಿಕ್ಸ್ ಆಗ್ಯದ್ರಿ. ಮತ್ತು ಎಷ್ಟು ಮಸ್ತ್ ಬಣ್ಣ ಬಂದದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಇದು ಈಗ ನಿಮ್ಗೆ ಸದ್ಯಕ್ಕೆ ಅಳಸ ಅನ್ನಿಸ್ಲತ್ತದ್ರಿ. ಆರಣ ಮಸ್ತ್ ಗಟ್ಟಿ ಆಗ್ತದೆ. ನಿಮ್ಗೆ ತೋರಿಸ್ತೀನಂತ. ಸ್ವಲ್ಪ ಆರ್ಯಾದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಂತ ಯಾವ ಥರ ಆಗ್ಯದಂತ ಕನ್ಸಿಸ್ಟೆನ್ಸಿ. ಇನ್ನು ನೀವು ಫ್ರಿಜ್ಜಿನಾಗ ಇಟ್ಟು ತೆಗೆದ್ರೆ ಅಂತಂದ್ರೆ ಇನ್ನು ಮಸ್ತ್ ಗಟ್ಟಿ ಆಗ್ತದ್ರಿ. ಇದು ನೋಡ್ರಿ, ನಾವು ಜಿಲೇಬಿ ಸರಿ ತಿನ್ಬೋದು ರೀ, ಜಾಮೂನ್ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂತಂದ್ರೆ ಚಪಾತಿ ಸರಿ ಹಚ್ಕೊಂಡು ತಿನ್ಬೋದು. ಇಲ್ಲ ಅಂತಂದ್ರೆ ನಾವು ಬಟ್ಲಾಗ ಹಾಕ್ಕೊಂಡು ಹಾಗೆ
ಪಾಯಸದ ಥರನೂ ತಿನ್ಬೋದು ರೀ. ಅಷ್ಟು ಮಸ್ತ್ ಆಗ್ತದೆ ರೀ. ಹಾಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಈ ಸಿಂಪಲ್ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.